ಏನಮ್ಮಿ ಹಿಟ್ಟು ಬೇಯಿಸ್ಕೊಂಡು ಮನೇಲಿ ಬಿದ್ದಿರು ಅಂದ್ರೆ ಇಲ್ಲಿ ಗಂಟ ಬಂದ್ಬಿಟ್ಯಾ? ಯಾರು ಇಲ್ಲಿ ಬರ ಕೇಳಿದ್ ನಿಂಗೆ? ನ್ಯಾಯ ಹೇಳ್ತಾನೆ, ನ್ಯಾಯವ ನಡಿಯ ಮನೆಗೆ. ಅತ್ತೆ ಅದೇನು ಅಂತ ಹೇಳು. ರಂಗೇಗೌಡ, ಇವಳಿಗೆ ಜ್ಞಾನ ನೆಟ್ಗಿಲ್ಲ, ಏನೇನೋ ಮಾತಾಡ್ತಾಳೆ. ಇವಳು ಮಾತು ನಂಬೇಡ ನೀನು, ನಡಿಯ. ಅವ್ರಿಗೆ ತಲೆ ಸರಿಯಾಗಿ ಅದೇ, ಅದಕ್ಕೆ ಮಾತಾಡ್ತಾವ್ರೆ. ನೀನ್ ಕೈ ಬಿಡು ಮಾವ. ರಂಗೇಗೌಡ ನೋಡ್ಮವ, ಕೈ ಬಿಡು. ಬಿಡ್ಲಿಲ್ಲ ಅಂದ್ರೆ ಹಿಡ್ದಿರೋ ಕೈನ ಕತ್ತರಿಸಾಕ್ಬಿಡ್ತೀನಿ. ಬಿಡು ಅತ್ತೆ, ನೀನ್ ಧೈರ್ಯವಾಗಿ ಹೇಳತ್ತೆ. ಶ್ರೀದೇವಿ ಈ ಸ್ಥಿತಿಗೆ ಬರಕ್ ಕಾರಣ ನನ್ ಮಗ ಗೋಪಾಲನೆಯ. ಗೋಪಾಲ, ನಿನ್ನ ಟಾರ್ಗೆಟ್ ಫಿಕ್ಸೆಯ. ನೋಡ್ರಂಗೇಗೌಡ, ನನ್ನ ಮಗ ಮಾಡಿರೋ ತಪ್ಪಿಗೆ ಏಟ್ ದಂಡ ಬೇಕಾದ್ರೂ ಕಟ್ಟೇನು, ಆದ್ರೆ ನನ್ನ ಮಗನಿಗೆ ಶಿಕ್ಷೆ ಮಾತ್ರ ಕೊಡ್ಬೇಡ. ದಂಡ ಕಟ್ಟದೆಲ್ಲ ವಿಚಾರದಲ್ಲೂ ನಡೆಯಕ್ಕಿಲ್ಲ ಮಾವ. ದಂಡ ಕಟ್ಟಿ ಏನ್ ಬೇಕಾದ್ರೂ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಜನಗಳು ಮಾಡದೇ ಇರೋ ಅನಾಚಾರಗಳನ್ನ ಮಾಡಿ ದಂಡ ಕಟ್ಟಿದೀವಿ ಕ್ಷಮಿಸ್ಬಿಡಿ ಅಂತ ಹೇಳಿರೋರು. ಎಲ್ಲದಕ್ಕೂ ದಂಡ ಒಂದೇ ಪರಿಹಾರ ಅಲ್ಲ. ಈ ವಿಚಾರದಾಗೆ ಲಗ್ನ ಒಂದೇ ಪರಿಹಾರ. ನಿನ್ನ ಮಗ ಮಾಡಿರೋ ತೆಪ್ಪಿಗೆ ಶ್ರೀದೇವಿ ಕುತ್ತಿಗೆಗೆ ಅವನೇ ತಾಳಿ ಕಟ್ಬೇಕು. ಏನ ನಾನು ಈ ಬಿಕಾರಿನ ಲಗ್ನ ಆಗ್ಬೇಕ? ಯಾವ್ದೇ ಕಾರಣಕ್ಕೂ ಆಗಕ್ಕಿಲ್ಲ. ಆಗಕ್ಕಿಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ. ನಿನ್ನ ಇಡೀ ಆಸ್ತಿನ ಶ್ರೀದೇವಿ ಹೆಸರು ಬರ್ಸಿ ನಿನ್ನನ್ನೇ ಬಿಕಾರಿ ಮಾಡಿಸ್ಬಿಡ್ತೀನಿ. ಏನೋ ಏನೋ ಒಂದ್ಕಿತ ಮಾಡಿದ ಸಣ್ಣ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ? ನೋಡೋ, ಲಗ್ನ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ತಿರುಪ್ ಕೊಡು, ನಾನು ಒಪ್ಕೊತೀನಿ. ಒಂದ್ ಹೆಣ್ಣಿಗೆ ಮೋಸ ಮಾಡೋದು ಚಿಕ್ತಿಯಪ್ಪ. ಇನ್ನೊಂದು ಕಿತ ದೇವಿನ ಲಗ್ನ ಆಗಕ್ಕಿಲ್ಲ ಅನ್ನೋದು ನಿನ್ ಬಾಯಿನಾಗ ಏನಾದ್ರು ಬಂದ್ರೆ ಸಿಗದು ಊರ್ ಬಾಗ್ಲಕ್ ತೋರಣ ಕಟ್ಬಿಡ್ತೀನಿ. ಏಯ್, ಹೂನಾರ ತಾಳಿ ತಗೊಂಬರ್ಲಾ? ಏಯ್, ಎಲ್ಲ ಮುಖ ನೋಡ್ತಾ ಇದ್ಯಾ? ಯಾರಾದ್ರೂ ಹಿರಿಯರ್ ಕೈಲಿ ಕೊಡ್ಲಾ? ಗೌಡ್ರಿ, ಯಾರ ಕೈಯಾಗ ಕೊಡ್ಬೇಕು ಗೊತ್ತಾಯ್ತಾ ಇಲ್ಲ. ನೋಡ್ಲಾ, ಶ್ರೀದೇವಿ ನಂಗೆ ತಂಗಿ ಇದ್ದಂಗೆ, ಅಂದ್ರೆ ನಮ್ಮ ಅವ್ವಂಗ್ ಮಗಳು ತಾನೆ. ಅವ್ವನೇ ಆಶೀರ್ವಾದ ಮಾಡ್ಕೊಡ್ಲಿ, ಕೊಡ್ಲಾ? ಸಭಾಸ, ಆ ಹಾರವ ನಿನ್ ಕೈಯಲ್ಲೇ ದೇವಿ ಕುತ್ತಿಗೆಗೆ ಹಾಕಿಸ್ಬೇಕು ಅಂತ ಕಾಂಚನ ತರ್ಸಿದ್ಲು. ಆದ್ರೆ ನೀನೇ ಅವಳ ಕೈಯಲ್ಲಿ ಆ ಹೂವಿನಾರ ಕೊಡ್ಸಿ ಲಗ್ನ ಮಾಡಿಸಿದ್ಯಲ್ಲ. ಈಗ ಈಗ ನಿನ್ನ ಮೆಚ್ಕೊಂಡೆ ಬುಡ್ಲಾ ಮಗ. ನೀನೇ ತಾಯಿಗೆ ತಕ್ಕ ಮಗ. ಅಲ್ಲ ಅಲ್ಲ, ತಾಯಿಗೊಬ್ಬ ಕಿಲ್ಲಾಡಿ ಮಗ. ಏಯ್, ಬಾರ್ಲಾ ಮುಂದೆ. ದೇವಿ, ನೀನ್ ಬಾವ. ಏನ್ಲಾ ಮಕ ನೋಡ್ಕೊಂಡು ನಿಂತಿದ್ಯಾ? ಆಗ್ಲಾ ಆರವ?
ಏಯ್ ಏನ್ಲ ಮಕ ನೋಡ್ಕೊಂಡು ನಿಂತಿದ್ಯಾ? ಕಟ್ಲಾ ತಾಳಿಯ?